ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋಗೆ ಹೋಗೋಣ. ಇವತ್ತೇನಪ್ಪ ವಿಡಿಯೋ ಅಂತ ಅಂದರೆ, ನಾನು ನನ್ನ ಕಿಚನನ್ನು ಈ ರೀತಿ ಅಂದರೆ ಈಗ ರೀಸೆಂಟ್ ಇರೋ ಅಂಥ ಈ ಕಿಚನ್ ಮೇಕವರ್ ಏನು ತೋರಿಸ್ತಾ ಇದ್ದೀನಿ, ಅದನ್ನು ಈ ರೂಪಕ್ಕೆ ತರೋಕ್ಕೆ ಎಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಬನ್ನಿ ನೋಡಿ. ಈಗ ಆಲ್ರೆಡಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಜೋಡಿಸ್ಕೊಂಡಿದ್ದೀನಿ. ನನ್ನ ಕಿಚನಲ್ಲಿ ಇರೋವಂಥ ಕೆಲವೊಂದು ಐಟಮ್ಗಳಾಗಲಿ, ಮತ್ತು ನಾನು ಸ್ಟೋರ್ ಮಾಡ್ಕೊಂಡಿರೋ ರೀತಿ ಆಗಲಿ, ಮತ್ತು ಒಂದು ವಾರ್ಡ್ರೋಬ್ ಸಿಸ್ಟಮ್ ಆಗಲಿ, ನಿಮಗೆಲ್ಲರಿಗೂ ಯಾರಿಗಾದರೂ ಅನುಕೂಲ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಶೂಟ್ ತೊಗೊಂಡಿದ್ದೀನಿ. ನೋಡಿ, ನನ್ನ ಕಿಚನ್ ಈಗ ಆಲ್ರೆಡಿ ಇದೇ ಥರ ಇದೆ. ಇದನ್ನು ಫುಲ್ಲು ನಾನು ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡ್ಕೊಂಡೆ, ಯಾವ್ಯಾವ ಬಾಕ್ಸ್ಗಳನ್ನು ಎಲ್ಲಿ ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನು ಇದರಲ್ಲಿ ತೋರಿಸ್ತೀನಿ. ನೋಡಿ, ಇದು ಕ್ಲೀನ್ ಮಾಡಬೇಕಾದ್ರೆ ಬೆಳಗ್ಗೆನೇ ಟಿಫನ್ ಎಲ್ಲ ಆಗೋಗಿತ್ತು. ಮಧ್ಯಾಹ್ನದ ಅಡುಗೆ ಕೂಡ ಮಾಡಿಕೊಂಡು ಹಾಗೆ ಕಿಚನ್ ಕೂಡ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ಅಡುಗೆ ಪ್ರಿಪ್ರೇಷನ್ ಆಗಿಬಿಟ್ರೆ ಊಟದ ಬೇಕಾದರೂ ಹಶ್ವಾದವರು ಊಟ ಮಾಡ್ಕೊಳ್ತಾರೆ ಅಂತ. ನನ್ನ ಮಕ್ಳಿಗೆ ಕೂಡ ಸ್ಕೂಲೆಲ್ಲ ರಜಾ ಇದೆ, ಇನ್ನೇನು ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೇಬೇಕು. ಬೆಳಗ್ಗೆ ಸ್ವಲ್ಪ ತಿಂಡಿ ಎಲ್ಲ ಮಾಡ್ಕೊಂಡಿದ್ದು ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಬೆಳಗ್ಗೆನೂ ಸಾಂಬಾರೆಲ್ಲ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಹಾಗೆ ಅಡುಗೆ ಕೂಡ ಮಾಡಿಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಮಕ್ಕಳು ಕೂಡ ಎಲ್ಲ ತುಂಬಾ ಸಪೋರ್ಟಿವ್ ಮಾಡ್ತಾರೆ. ಎಲ್ಲ ಬಾಕ್ಸ್ಗಳು ತಂದು ನೀಟಾಗಿ ತೊಳೆದಿಟ್ಟಿರೋ ಅಷ್ಟಿದ್ದಾವೆ. ಇದರಲ್ಲಿ ನಾನು ಜಾಸ್ತಿ ಎಲ್ಲ ಪೂರ್ತಿ ಕ್ಲೀನ್ ಮಾಡಿರೋ ತಗೊಂಡಿಲ್ಲ, ಯಾಕಂದರೆ ಒಂದಿನ ಪೂರ್ತಿ ಕ್ಲೀನಿಂಗೇ ಆಗೋಗಿದೆ. ನೋಡಿ, ಬಟ್ಟೆಗಳು ಕೂಡ ರಾಶಿ ಇದೆ. ಬಟ್ಟೆ ಕೂಡ ಸ್ವಲ್ಪ ವಾಶ್ ಮಿಷಿನ್ ಹಾಕ್ತೀನಿ, ಇನ್ನು ಸ್ವಲ್ಪ ಕೈಯಲ್ಲಿ ಒಗ್ಗೆವೆಲ್ಲ ಇದ್ದಾವೆ, ಅವನು ಕೂಡ ಕೈಯಲ್ಲಿ ಒಗ್ಕೊಳ್ತೀನಿ. ನೋಡಿ, ಅಡುಗೆಗೆ ಅನ್ನಕ್ಕೆ ಇಟ್ಟಿದ್ದೀನಿ, ಈ ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ. ಇವನ್ನೆಲ್ಲ ಒಂದೊಂದೇ ತೆಗೆದು ಎಲ್ಲ ನನ್ನ ಮಕ್ಕಳು ಇಬ್ಬರು ಕೂಡ ತುಂಬಾ ಸಪೋರ್ಟಿವ್ ಮಾಡ್ತಾರೆ ನನಗೆ ಪ್ರತಿಯೊಂದು ಕೆಲಸದಲ್ಲೂ. ನನ್ನ ವ್ಲಾಗ್ ನೋಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟು ಎಲ್ಲದಕ್ಕೂ. ನಾನು ಇಷ್ಟೆಲ್ಲ ವೀಡಿಯೋಗಳು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಮೇಯ್ನ್ ಕಾರಣವೇ ನನ್ನ ಫ್ಯಾಮಿಲಿ. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ, ನಂಗೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಣ್ಮಕ್ಳಿಗೆ ನಾವು ಸ್ವಲ್ಪ ಈ ಥರ ಕೆಲಸಗಳನ್ನೆಲ್ಲ ಕಲಿಸೋದು ತುಂಬಾ ಒಳ್ಳೆಯದು. ನೋಡಿ, ಚಿಕ್ಕವಳು ಇವಳು, ನೋಡಿದ್ದೀರಾ ನೀವು ವೀಡಿಯೋಗಳಲ್ಲಿ, ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ. ತುಂಬ ಅಂದರೆ ತುಂಬ ಆಕ್ಟಿವ್ ಇವಳು, ನನ್ನ ಮಗಳು ಚಿಕ್ಕವಳು. ನೋಡಿ, ಎಲ್ಲ ತೆಗೆದು ಇಲ್ಲಿ ತೊಳೆದಿರೋವನ್ನೆಲ್ಲ ನೀಟಾಗಿ ಈ ಥರ ದಬ್ಬಾಕ್ತಾ ಇದ್ದಾರೆ, ಅಂದರೆ ಒರೆಸಿ ಇಡ್ತಾ ಇದ್ದಾರೆ, ಉಲ್ಟಾ ಮಾಡಿ ಇಡ್ತಾ ಇದ್ದಾರೆ. ತೊಳೆದಿರೋ ಅಷ್ಟಿದ್ದಾವೆ. ತುಂಬ ಅಂದರೆ ತುಂಬ. ನೋಡಿ, ದೊಡ್ಡೋಳು ವೀಡಿಯೋ ಶೂಟ್ ತಗೊಳ್ತಾ ಇದ್ದಾಳೆ, ನಾನು ಅಲ್ಲಿ ಅಡುಗೆ ಮನೆಯಲ್ಲಿ ಸಿಂಕ್ ಹತ್ರ ಏನೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಇದ್ದಿದ್ದೆಲ್ಲ ಪೂರ್ತಿ ತಗೊಂಡೋಗಿ ವಾಶ್ ಮಾಡಿರೋನ ಅಲ್ಲಿ ಜೋಡಿಸ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಅದರಲ್ಲೂ ಏನಾದರೂ ಹಿಂಗೆ ಮಾಡ್ಕೊಳ್ಬೇಕು ಅಂತ ಅಂದಾಗ ತುಂಬಾ ಆಸಕ್ತಿ ಬರುತ್ತೆ. ಯಾಕಂದರೆ ಹೌದು, ನಮ್ಮ ಕಿಚನ್ನ ನಾವು ಮೇಕ್ ಓವರ್ ಮಾಡ್ಕೊಳ್ಳೋದಾಗಲಿ, ನೀಟಾಗಿ ಇಟ್ಕೊಳ್ಳೋದು ಒಂದು ಟಾಸ್ಕ್ ರೀತಿಯೇ ಇರುತ್ತೆ. ಬಟ್ ಹೆಣ್ಮಕ್ಳೆಲ್ಲ ಅದನ್ನು ಇಷ್ಟಪಟ್ಟು ಮಾಡ್ತಾರೆ, ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತಾರೆ. ಯಾಕಂದರೆ ನನಗೂ ಕೂಡ ತುಂಬ ಇಷ್ಟ ಈ ಥರದ್ದೆಲ್ಲ. ನನ್ನ ಕೆಲವೊಂದು ನನ್ನ ವೀಡಿಯೋಗಳು ನೋಡಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ, ಏನಾದರೂ ಕ್ರಿಯೇಟಿವಿಟಿ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಪ್ರತಿಯೊಬ್ಬರಿಗೂ. ಹಾಗೆ ಹೆಣ್ಮಕ್ಳಿಗೆ ಮನೇನ ನೀಟಾಗಿ ಇಟ್ಕೊಳ್ಬೇಕು, ನಾವು ಕೂಡ ನೀಟಾಗಿರಬೇಕು ಅನ್ನೋದು ಎಲ್ಲದರಲ್ಲೂ ಹುಮ್ಮಸ್ಸಾಗಿರ್ತಾರೆ ಹೆಣ್ಮಕ್ಳು. ಅದೊಂದು ಖುಷಿ ವಿಷಯ. ನೋಡಿ, ಈ ಥರ ಎಲ್ಲ ನಾವು ಕ್ಲೀನ್ ಮಾಡ್ಕೊಂಡು ನೀಟಾಗಿ ಜೋಡಿಸ್ಕೊಂಡಾಗ ಆ ಸಿಗೋ ಅಂಥ ಖುಷಿ ಇದೆ ಅಲ್ವಾ, ಆ ಖುಷಿನೇ ಬೇರೆ. ನೋಡಿ, ಎಷ್ಟು ಐಟಮ್ ಇರುತ್ತೆ ಅಂತ ಅಂದರೆ ಅಡುಗೆ ಮನೆಯಲ್ಲಿ ಅಸಾಧ್ಯ. ಎಲ್ಲೆಲ್ಲಿ ಇಟ್ಟಿರ್ತೀವಿ ಅನ್ನೋದೇ ನಮಗೇ ಗೊತ್ತಾಗಲ್ಲ. ಅವನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸ್ಕೊಳ್ಬೇಕು ಅಂತ ಅನ್ನೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಬಟ್ ಆದರೂ ಖುಷಿ ಇರುತ್ತೆ. ನೋಡಿ, ಇವೆಲ್ಲ ಕೆಲವೊಂದು ಐಟಮ್ಗಳೆಲ್ಲ ನಾನು ಕೆಲವೊಂದನ್ನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ, ಕೆಲವೊಂದನ್ನೆಲ್ಲ ತುಮಕೂರಲ್ಲಿ ತೊಗೊಂಡಿರೋದು. ಹೇಳ್ತಾ ಹೋಗ್ತೀನಿ ನಾನು ಆನ್ಲೈನಲ್ಲಿ ಏನೇನು ತೊಗೊಂಡಿದ್ದೀನಿ ಅವನ್ನೆಲ್ಲ ತೋರಿಸ್ತೀನಿ ಮುಂದೆ. ನೋಡಿ, ಅದರೊಳಗಡೆ ಇದ್ದವೆಲ್ಲ ಹೊಸ ಐಟಮ್ಗಳು ಕೂಡ ಇದ್ದಾವೆ, ಮತ್ತು ಕೆಲವೊಂದು ಐಟಮ್ಗಳನ್ನೆಲ್ಲ ಯೂಸ್ ಮಾಡಿರೋವು ಕೂಡ ಇದ್ದಾವೆ. ನೋಡಿ, ಈ ಕಡೆ ಕೂಡ ಎಲ್ಲ ಓವೆನ್ನು ಪ್ರತಿಯೊಂದು ಒರೆಸಿ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ನಮಗೇನು ಗೊತ್ತಾ, ಟೈಮ್ ಸಿಕ್ಕಿದಾಗೆಲ್ಲ ಸ್ವಲ್ಪನೇ ಒಂದೊಂದೇ, ಈಗ ನಾವು ವಾರ್ಡ್ರೋಬ್ಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಲಿ, ಇವೇನಿದ್ದಾವೆ ಕಿಚನ್ದು ಡ್ರಾಗಳು ಎಲ್ಲ ಒಂದೊಂದೇ ಕ್ಲೀನಾಗಿ ಜೋಡಿಸ್ಕೊಳ್ತಾ ಬಂದರೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ.
ಒಂದೇ ಸಲ ಏನಾದರೂ ಹಬ್ಬ ಬಂದಾಗ ಡೀಪ್ ಕ್ಲೀನ್ ಮಾಡ್ತೀವಿ ಅಂತ ಹೋದಾಗ ತುಂಬ ಸ್ಟ್ರೈನ್ ಆಗುತ್ತೆ. ಯಾಕಂದರೆ ಹಬ್ಬಕ್ಕೆ ನಾವು ಈಗ ಏನಾದರೂ ಸ್ವೀಟ್ ಅಡುಗೆಗಳು, ಈಗ ಒಂದು ವರಮಹಾಲಕ್ಷ್ಮಿ ಹಬ್ಬ ಆಗ್ಬೋದು, ಏನೇ ಒಂದು ಹಬ್ಬಕ್ಕೂ ಏನಾದರೂ ಡೀಪ್ ಕ್ಲೀನ್ ಮಾಡ್ಕೊಳ್ತೀವಿ ಅಂತ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಅಡುಗೆಗಳನ್ನು ವೆರೈಟಿ ಅಡುಗೆಗಳನ್ನೆಲ್ಲ ಮಾಡ್ತಿರ್ತೀವಿ. ಆ ಅಡುಗೆ ಮಾಡೋದ್ರಲ್ಲೇ ಟೈಮು ಅಂದರೆ ಸುಸ್ತಾಗಿ ಹೋಗಿರ್ತೀವಿ. ಇನ್ನೂ ಏನೇನು ಮಾಡಬೇಕು ಟೆನ್ಷನಲ್ಲಿ ಇರ್ತೀವಿ. ಬಟ್ ಮುಂಚೆನೇ ಸ್ವಲ್ಪ ಎಲ್ಲ ಕ್ಲೀನಾಗಿ ಇಟ್ಕೊಳ್ತಾ ಬಂದರೆ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ನನಗೆ ಇತ್ತೀಚೆಗೆ ಯೂಟ್ಯೂಬ್ ಮಾಡೋದು ಹಿಡ್ದಾಗ್ಲಿಂದ ಟೈಮೇ ಸಿಗ್ತಾ ಇರಲಿಲ್ಲ. ಇತ್ತೀಚೆಗೆ ನನ್ನ ರೋಟೀನ್ ಬದಲಾಯಿಸ್ಕೊಂಡಾಗ್ಲಿಂದ ನಿಜವಾಗ್ಲೂ ಪ್ರತಿಯೊಂದನ್ನು ಒಂದೊಂದೇ ಒಂದು ದಿನ ಇವತ್ತೇನು ಕೆಲಸ ಬೆಳಗ್ಗೆ ಅಂದರೆ ಮಧ್ಯಾಹ್ನದವರೆಗೂ ನಾನು ಏನು ಅಡುಗೆ ತಿಂಡಿದೆಲ್ಲ ಕೆಲಸ ಮುಗಿಸ್ಕೊಂಡು ಯಾವುದಾದ್ರೂ ಒಂದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಅಂದರೆ ಕಿಟಕಿಗಳಾಗ್ಬೋದು, ಕಿಚನ್ದೇನಾದರೂ ಇರ್ಬೋದು, ಈ ಥರ ಸ್ವಲ್ಪ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೇ ಬೆನಿಫಿಟ್ಟು. ಒಂದೇ ಸಲ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಅಂತಂದರೆ ನಿಜವಾಗ್ಲೂ ವಾರಾನುಗಟ್ಟಲೆ ಆದರೂ ಆಗೋಲ್ಲ. ಕ್ಲೀನ್ ಮಾಡಿಬಿಟ್ಟು ಹುಷಾರು ತಪ್ಪಿ ಮಲ್ಕೊಳ್ತೀವಿ, ಹಾಗಾಗುತ್ತೆ. ಇದೊಂದು ನನಗೆ ನಿಜ ಈ ಥರ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನ್ನಿಸ್ತು. ಆವಾಗವಾಗ ನಮಗೆ ಟೈಮ್ ಸಿಕ್ಕಿದಾಗ ನಾವೇನಾದರೂ ಒಂದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಹಬ್ಬಗಳು ಮಾಡುವಾಗ ತುಂಬಾ ಅನುಕೂಲ ಆಗುತ್ತೆ. ನೋಡಿ, ನನ್ನ ಮಗಳು ಫ್ರಿಜ್ಜನ್ನು ಕ್ಲೀನ್ ಮಾಡ್ತಾ ಇದ್ದಾಳೆ. ನೋಡಿ, ನಾನು ಹೇಳ್ದೆ ಅಲ್ವಾ ನನ್ನ ಮಕ್ಕಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ. ನೋಡಿ, ಒಬ್ಬೊಬ್ಬರೇ ಏನೇನು ಒಂದೊಂದು ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅಂತಂದರೆ ನಿಜ ನನ್ನ ಮಕ್ಕಳು ಬಗ್ಗೆ ಖುಷಿ ಆಗುತ್ತೆ. ಫ್ರಿಜ್ಜಲ್ಲಿರೋ ಅಂಥ ಐಟಮ್ಗಳನ್ನೆಲ್ಲ ತೆಗೆದು ಕೊಡ್ತಾ ಇದ್ಲು ನನ್ನ ಮಗಳು. ನಾನು ಸ್ವಲ್ಪ ವೀಡಿಯೋ ಶೂಟ್ ತಗೊಂಡು ಅದ್ರ ಜೊತೆ ಎಲ್ಲ ಇವನ್ನು ತೊಳೆಯೋದಕ್ಕೆ ಆಚೆಗಡೆ ನಾನು ತೊಳೆಯೋದು ಪಾತ್ರೆಗಳನ್ನೆಲ್ಲ ಸಿಂಕಲ್ಲಿ ಅಷ್ಟೇನು ತೊಳೆಯಲ್ಲ ನಾವು, ಆಚೆಗಡೆ ಭಾಗ ಮಾಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರೆಲ್ಲ ಸಿಕ್ಕಾಬಟ್ಟೆ ಕಮೆಂಟ್ ಮಾಡಿದ್ದೀರಾ, ನನಗೆ ಖುಷಿ ಆಯಿತು ಕಮೆಂಟೆಲ್ಲ ನೋಡಿ. ನಾನು ಕಿಚನ್ದೇ ಟೂರ್ ಕೂಡ ಮಾಡಿದ್ದೀನಿ. ಅದು ವಿಡಿಯೋ ಐಕಾರ್ಡ್ನಲ್ಲಿ ಹಾಕಿರ್ತೀನಿ, ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಗೊತ್ತಾಗುತ್ತೆ. ಇದು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಿರೋ ವಿಡಿಯೋ ಅಷ್ಟೇ. ಇದರಲ್ಲಿ ಡೀಟೇಲ್ ಅಂದರೆ ಕ್ಲೀನಿಂಗ್ ಬಗ್ಗೆ ಇದೆ ಅಷ್ಟೇ. ನಾನು ಕಿಚನ್ ಟೂರ್ ಕೂಡ ಮಾಡಿದ್ದೀನಿ, ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಯಾರಿಗಾದರೂ ವಾರ್ಡ್ರೋಬ್ ಮಾಡಿಸ್ಕೊಳ್ಳೋದಾಗಲಿ, ಕಿಚನ್ದು ಏನೇನು ಐಟಮ್ ಮಾಡಿಸ್ಕೊಳ್ಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ, ಅವರಿಗೆ ಅನುಕೂಲ ಆಗುತ್ತೆ. ನೋಡಿ, ಈ ಐಟಮ್ಗಳನ್ನೆಲ್ಲ ಈಗ ಆಚೆಗಡೆ ಹಾಲಿಗೆಲ್ಲ ಶಿಫ್ಟ್ ಮಾಡಿದರು. ಪೂರ್ತಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಲ್ವ, ಹಾಗಾಗಿ ಅಂದರೆ ನಾನು ಕಿಚನ್ ಮಾಡಿಸ್ಕೊಂಡಿರೋದ್ರಲ್ಲಿ ನಾನೇನು ಬ್ರಿಲಿಯಂಟ್ ಅಂತ ಏನು ಹೇಳ್ತಾ ಇಲ್ಲ. ಬಟ್ ನಾನು ಮಾಡಿಸ್ಕೊಂಡಿರೋದು ನಿಮಗೂ ಕೂಡ ಅನುಕೂಲ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವೊಂದು ಇತ್ತೀಚೆಗೆ ನನಗೆ ಅನಿಸಿರೋ ಪ್ರಕಾರ ನಾವು ಇನ್ನೂ ಕೆಲವೊಂದನ್ನು ಮಾಡಿಸ್ಕೊಳ್ಬೇಕಿತ್ತು, ಕೆಲವೊಂದನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ ಅಂತ ಎಷ್ಟೊಂದು ಸಲ ನನಗೆ ಬಂದಿದೆ ಥಿಂಕು. ಅದು ಏನೂ ಮಾಡೋಂಗಿಲ್ಲ. ಆವಾಗ ಮನೆ ಕಟ್ಟೋ ಇದರಲ್ಲಿ ನಾವೇನು ಮಾಡಿಸ್ಕೊಳ್ಬೇಕು, ಏನು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ನಿಜ, ಆ ಟೈಮಿಗೇನು ತಲೆ ಓಡೋದೇ ಇಲ್ಲ, ಹಾಗಾಗಿರುತ್ತೆ. ಆಮೇಲೆ ಗೊತ್ತಾಗುತ್ತೆ ಇದನ್ನು ಅಲ್ಲಿ ಮಾಡಿಸ್ಕೋಬೇಕಿತ್ತು, ಇದನ್ನು ಇಲ್ಲಿ ಮಾಡಿಸ್ಕೊಳ್ಬೇಕಿತ್ತು ಅಂತ. ಅದು ಎಲ್ಲರಿಗೂ ಆಗಿರುತ್ತೆ. 100% ಎಕ್ಸ್ಪೀರಿಯೆನ್ಸ್ ಇದಂತೂ ಎಲ್ಲರಿಗೂ ಆಗಿರುತ್ತೆ. ಅದರಲ್ಲೂ ನಮ್ಮ ಮನೆಯವರು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗಿ ಕೂಡ ಕೆಲವೊಂದು ಮಿಸ್ಟೇಕ್ಗಳನ್ನು ನಾವು ಮಾಡಿ ನಮ್ಮ ಮನೆಯಲ್ಲಿ ಮಾಡ್ಕೊಂಡಿದ್ದೀವಿ. ಅದೊಂದು ಒಂದೊಂದು ಸಲ ಅನಿಸುತ್ತೆ. ನೋಡಿ, ಇವರು ಮಕ್ಳುಗಳೆಲ್ಲ ಸೇರ್ಕೊಂಡ್ರೆ ನನ್ನ ದೊಡ್ಡ ಮಗಳು ಸ್ವಲ್ಪ ಈ ಎಲ್ಲ ಹಿಂಗೇನಾದರೂ ಒರೆಸ್ಕೊಡೋದು, ಈ ಥರ ಜೋಡಿಸೋದು, ಈ ಥರ ಮಾಡಬೇಕು, ಇಲ್ಲಿ ಮಾಡಬೇಕು ಅಂತ ಥಿಂಕ್ ಮಾಡ್ತಾಳೆ. ಅವಳಿಗೆ ಸ್ವಲ್ಪ ಗೊತ್ತಾಗುತ್ತೆ ಕಿಚನ್ದು ಎಲ್ಲೆಲ್ಲಿ ಇಟ್ಕೋಬೇಕು ಅಂತ. ಸ್ವಲ್ಪ ಅಡುಗೆ ಕೆಲಸದ ಕಡೆಗೆಲ್ಲ ಗಮನ ಕೊಡ್ತಾಳಲ್ಲ, ಮಮ್ಮಿ ಇಲ್ಲಿ ಇಟ್ಕೊ ಅಂತ ಹೇಳ್ತಾಳೆ. ಚಿಕ್ಕವಳು ಸ್ವಲ್ಪ ತೀಟೆ ಜಾಸ್ತಿ. ನಾನು ಹೇಳೋದಕ್ಕಿಂತ ಮುಂಚೆನೇ ಅದನ್ನು ಏನಾದರೂ ತಗೊಂಡೋಗಿ ಅಲ್ಲಿಡೋದು ಇಲ್ಲಿಡೋದು ಮಾಡ್ತಾಳೆ. ನೋಡಿ, ಅವರಿಬ್ಬರು ಕೂಡ ನಮ್ಮ ಊರ್ಗಿತ್ತಿ ಅವರ ಮೊಮ್ಮಕ್ಕಳು, ಅವರು ಕೂಡ ಬಂದಿದ್ದರು. ಇವಾಗ ರಜಾ ಇದೆ ಅಲ್ವಾ, ಹಾಗಾಗಿ ಮನೆ ಹತ್ರ ಬರ್ತಾರೆ. ನೋಡಿ, ಖಾರದ ಪುಡಿ ಕೂಡ ಮುಗ್ದೋಗಿತ್ತು, ಹಾಗೆ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಣ ಅಂತೇಳಿ ನೀಟಾಗಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕೂಡ ಖಾರದ ಪುಡಿ ನಾನು ಮನೆಯಲ್ಲೇ ಮೆಣಸಿನ್ಕಾಯಿನ ತಂದುಬಿಟ್ಟು ಮಾಡ್ಕೊಳ್ಳೋದು. ನಾವು ರೆಡಿಮೇಡ್ ಯಾವುದನ್ನು ಧನಿಯಾ ಪುಡಿ ಆಗಲಿ ಮೆಣಸಿನ ಪುಡಿ ಆಗಲಿ ಏನು ರೆಡಿಮೇಡ್ ಯೂಸ್ ಮಾಡಲ್ಲ. ನೋಡಿ, ಅದನ್ನು ಕುಕ್ಕಿದ್ದಕ್ಕೆ ಅದು ಆರ್ತು, ಹಾಗಾಗಿ ಕೆಮ್ತಾ ಇದ್ದೀನಿ. ನೋಡಿ ಎಷ್ಟು ಕಲರಾಗಿದೆ. ಈ ರೆಡಿಮೇಡ್ ಖಾರದ ಪುಡಿಗಳಲ್ಲೆಲ್ಲ ಕಲರೆಲ್ಲ ಬೆರೆಸಿರ್ತಾರೆ. ನೋಡಿ, ಅದು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಕಲರಾಗಿ ಹೆಂಗಿದೆ ನೋಡಿ. ದೊಡ್ಡ ಮಗಳು ಎಲ್ಲ ಇದು ಮಾಡ್ತಾ ಇದ್ದಾಳೆ, ಇದನ್ನ ಅಲ್ಲಿ ಇಟ್ಕೊಳ್ಳೋಣ, ಇದನ್ನ ಅಲ್ಲಿ ನೋಡಿ ಇವನ್ನೆಲ್ಲ ತಗೊಡ್ತಾ ಇದ್ದೀನಿ. ಅವನ್ನೆಲ್ಲ ನೀಟಾಗಿ ಒರೆಸಿ ಜೋಡಿಸ್ಕೊಳ್ಳೋಣ ಮಮ್ಮಿ, ಅಲ್ಲಿ ಗಿಡನ ಇಲ್ಲಿ ಗಿಡನ ಅಂತೇಳಿ ಹೇಳ್ತಾ ಇದ್ದಾಳೆ.
ನಾನು ಕೂಡ ಎಲ್ಲ ತೆಗೆದು ಕೊಡ್ತಾಯಿದ್ದೀನಿ. ಇದರಲ್ಲಿ ನೋಡಿ ನಾನು ಹೇಳಿದೆ ಅಲ್ವಾ ಐಟಮ್ಗಳು, ಅಲ್ಲಿ ಬ್ಲೂ ಕಲರ್ ಕ್ಯಾಪಿಂಗ್ ಕಾಣಿಸ್ತಾ ಇದೆ ಅಲ್ವಾ, ಅದು ಕೂಡ ನಾನು ಆನ್ಲೈನಲ್ಲಿ ತೊಗೊಂಡಿರೋದು ಮೀಶೋದಲ್ಲಿ. ಮತ್ತು ಈ ಗ್ಲಾಸ್ ಜಾರ್ಗಳೆಲ್ಲ ಇವು ಕೂಡ ನಾನು ಮೀಶೋದಲ್ಲೇ ತಗೊಂಡಿರೋದು. ನೋಡಿ ನಾನು ಟಾಲಿನಿಟ್ ಕೂಡ ನೀಟಾಗಿ ಎಲ್ಲ ಪೂರ್ತಿ ತೆಗೆದಿಟ್ಟಿದ್ದೀನಿ. ನೋಡಿ ಫುಲ್ ಖಾಲಿ ಆಗಿದೆ ಇವಾಗ. ನೋಡಿ ಎಲ್ಲ ಪೂರ್ತಿ ಖಾಲಿ ಮಾಡಿ ನೀಟಾಗೆಲ್ಲ ಒರೆಸ್ಕೊಳ್ತೀನಿ ಅದನ್ನು. ನಾನು ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರೋ, ಒರೆಸಿರೋದೆಲ್ಲ ತೋರ್ಸೋಕೆ ಹೋದರೆ ನಿಜ ಒಂದಿನ ಆದರೂ ಸಾಕಾಗ್ತಿರ್ಲಿಲ್ಲ, ಅಷ್ಟು ಟೈಮ್ ಹಿಡಿಯುತ್ತೆ. ಸ್ವಲ್ಪ ಆದಷ್ಟು ತಗೊಂಡಿದ್ದೀನಿ. ನೋಡಿ ಇವೆಲ್ಲ ಗ್ಲಾಸವು, ಅಂದರೆ ಕಾಳುಗಳಾಗಲಿ ಒಂದು ಏನಾದರೂ ಐಟಮ್ಗಳನ್ನು ನೀಟಾಗಿ ಇಟ್ಕೊಳ್ಬೋದು. ನೋಡಿ ಅವೆಲ್ಲ ಗ್ಲಾಸ್ದೇನೆ, ಅವನ್ನೆಲ್ಲ ನೋಡಿ ಒರೆಸ್ಕೊಂಡು ನೋಡಿ ಕಡಲೆ ಬೀಜದ ಕವರು ಹೆಂಗೆ ಓಪನ್ ಮಾಡಿದ್ಲು ಅಂತ ನನ್ನ ಮಗಳು. ಸ್ವಲ್ಪ ಇವರಿಗೆಲ್ಲ ಇನ್ನು ತುಂಟಾಟ. ನೀವು ಅಂದ್ಕೊಳ್ತೀರಾ ಓ ಸಿಸ್ ಏನು ಮಕ್ಳ ಕೈಲೆಲ್ಲ ಕೆಲಸ ಮಾಡಿಸ್ತೀರಾ ಅಂತ. ನಿಜ ಖಂಡಿತ ಇಲ್ಲ. ಅವರು ಮಾಡೋದು ಅಷ್ಟು ಏನು ನೀಟಾಗಿರಲ್ಲ. ಅವರು ಇನ್ನೂ ಅಷ್ಟು ರಫ್ ಕೆಲಸ ಮಾಡೋ ಅಂಥ ತಿಳುವಳಿಕೆ ಇನ್ನೂ ಬಂದಿಲ್ಲ. ಬಟ್ ಅಷ್ಟೋ ಇಷ್ಟೋ ಎಲ್ಪ್ ಮಾಡೋಕ್ಕೆ ಬರ್ತಾರೆ, ಅದೊಂದು ಖುಷಿ ವಿಷಯ. ಕಲ್ತ್ಕೋಬೇಕು ಮಕ್ಕಳು, ಕಲಿಕೆಗೆ ಕೊನೆ ಇಲ್ಲ. ಈಗ ಕಲ್ತಿದ್ದೆ ಮುಂದೆ ಬರೋದು ನಿಜವಾಗ್ಲೂ. ನಾನು ಎಷ್ಟೊಂದು ಸಲ ಅಂದ್ಕೊಳ್ತೀನಿ, ನಾನು 5th ಸ್ಟ್ಯಾಂಡರ್ಡ್, ಈಗ ನನ್ನ ಮಗಳು 9th ಸ್ಟ್ಯಾಂಡರ್ಡ್ ಈ ವರ್ಷ, ಅಂದರೆ ಈಗ 8th ಮುಗೀತು, 9th ಸ್ಟ್ಯಾಂಡರ್ಡು. ನಾನು ಈ 9th ಸ್ಟ್ಯಾಂಡರ್ಡ್ ಟೈಮಿಗೆ ನಮ್ಮ ಮನೆಯಲ್ಲಿ ಇರೋರಿಗೆಲ್ಲರಿಗೂ ಅಡುಗೆ ಮಾಡ್ತಿದ್ದೆ, ಅದು ಒಲೆಯಲ್ಲಿ ಅಡುಗೆ ಮಾಡ್ತಿದ್ದೆ. ಬಟ್ ಇವಾಗಿನ ಕಾಲದ ಮಕ್ಕಳು ಇಷ್ಟೊಂದು ಈಗ ಸ್ವಲ್ಪನಾದರೂ ಹಿಂಗೆ ಆಸಕ್ತಿ ತೋರಿಸ್ತಾರಲ್ಲ, ಅದೇ ಒಂದು ಖುಷಿ ವಿಷಯ. ಕೆಲವೊಬ್ಬರು ಮನೆಗಳಲ್ಲಿ ಕಾಲೇಜಿಗೆ ಹೋಗ್ತಿರ್ತಾರೆ ಮಕ್ಕಳು, ಅವ್ರಿಗೆ ಒಂದು ಲೋಟ ಟೀ ಮಾಡ್ಕೊಡೋಕ್ಕೆ ಬರಲ್ಲ. ಇದು 100% ಸತ್ಯ. ಈಗ ಕಾಲೇಜ್ ಮಟ್ಟಕ್ಕೆ ಹೋಗೂ ಒಂದು ಸ್ಟವ್ ಹತ್ಸೋಕ್ಕೆ ಬರಲ್ಲ, ಆ ಥರ ಇರುತ್ತೆ. ಬಟ್ ಅದರಲ್ಲಿ ನನ್ನ ಮಕ್ಕಳು ಗ್ರೇಟ್ ಅಂತಲೇ ಹೇಳ್ಬೋದು. ಟೀ ಮಾಡ್ಕೊಡೋದಾಗಲಿ ಏನಾದರೂ ಮಾಡ್ತಾರೆ. ಯೂಟ್ಯೂಬೆಲ್ಲ ನೋಡಿಕೊಂಡು ಕೆಲವೊಂದು ರೆಸಿಪಿಗಳನ್ನು, ರೇಖಾ ಅಡುಗೆ ಅವ್ರದ್ದು ಚಾನಲಲ್ಲಿ ಕೆಲವೊಂದು ರೆಸಿಪಿಗಳನ್ನು ನೋಡಿ ನನ್ನ ದೊಡ್ಡ ಮಗಳು ಮಾಡ್ತಾ ಇರ್ತಾಳೆ. ನೋಡಿ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ, ಅಷ್ಟು ಕೆಲಸ ಇರುತ್ತೆ. ಊಟ ಮಾಡಿದವು ಪಾತ್ರೆಗಳೆಲ್ಲ ತೊಳಿತಾ ಇದ್ದೀನಿ. ಅಲ್ಲಿ ಪಾತ್ರೆ ತೊಳೆಯೋದಲ್ಲೂ ಮಾಡಬೇಕು, ಕಿಚನಲ್ಲೂ ಕೂಡ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಇದು ಸಂಜೆ ಆಗೋಗಿದೆ. ನೋಡಿ ಎಷ್ಟು ಕೆಲಸ ಇರುತ್ತೆ ಅಂತ ಅಂದರೆ ಮನೆಯಲ್ಲಿ ಹೇಳೋಕ್ಕೆ ಅಸಾಧ್ಯ, ಅಷ್ಟು ಕೆಲಸಗಳಿರುತ್ತೆ. ನೋಡಿ ಕೆಲವೊಂದು ಐಟಮ್ಗಳನ್ನೆಲ್ಲ ನಾನು ಜೋಡಿಸ್ಕೊಂಡೇ ಇರಲಿಲ್ಲ, ಅವನ್ನೆಲ್ಲ ತೆಗೆದು ಜೋಡಿಸ್ಕೊಂಡಿದ್ದೀನಿ. ಮತ್ತು ಓವೆನ್ ಕೂಡ, ಚಿಮ್ನಿ ಕೂಡ ಮಿಸ್ ಆಯಿತು. ಚಿಮ್ನಿ ಕೂಡ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಈ ಚಿಮ್ನಿ ಅಂತೂ ಅಡುಗೆ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಗಲೀಜಾಗ್ತಾ ಇರುತ್ತೆ. ಎಣ್ಣೆ ಜಿಡ್ಡಿನ ಅಂಶ ಎಲ್ಲ ಸಿಡಿದು ಒರೆಸ್ಕೊಳ್ತಾನೆ ಇರಬೇಕು ಅವಾಗವಾಗ. ಇಲ್ಲ ಅಂದರೆ ತೀರಾ ಜಿಡ್ಡಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಒರೆಸ್ಕೊಳ್ಳೋದಕ್ಕೆ. ಈ ಪ್ರತಿನಿತ್ಯ ಅಡುಗೆ ತಿಂಡಿ ಎಣ್ಣೆ ಅಂಶ ಅಲ್ಲಿ ಹೋಗ್ತಾನೆ ಇರುತ್ತೆ. ನೋಡಿ ಅದನ್ನು ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಎಷ್ಟು ಕೆಲಸ ಇರುತ್ತೆ ಅಂತಂದರೆ, ಅಂದರೆ ಯಾರಾದರೂ ಸಪೋರ್ಟಿಗಿದ್ದಾಗ ಸ್ವಲ್ಪ ಟೈಮ್ ಹೋಗೋದು ಗೊತ್ತಾಗಲ್ಲ. ಅದರಲ್ಲೂ ನನಗಂತೂ ನಾನು ಹೋಮ್ ಥಿಯೇಟ್ರಲ್ಲಿ ಹಾಡು ಹಾಕ್ಬಿಟ್ರೆ ನಾನು ಪ್ರತಿ ಕೆಲಸನೂ ನಾನು ಎನರ್ಜಿಯಾಗೇ ಮಾಡ್ಕೊಳ್ತೀನಿ. ನನಗೆ ಸಪೋರ್ಟಿಗೇನು ಬೇಕಾಗಲ್ಲ. ನೋಡಿ ಅದರಲ್ಲೂ ಹಾಡು ಕೇಳೋದಂತ ಅಂದರೆ ನನಗೆ ತುಂಬಾ ಇಂಟ್ರೆಸ್ಟು. ಹೋಮ್ ಥಿಯೇಟ್ರಲ್ಲಿ ಹಾಡು ಹಾಕ್ಬಿಟ್ರೆ ನಾನು ಅದು ಸಂಜೆವರೆಗೂ ನಾನು ಟಿ ವಿ ಅಷ್ಟು ಇಂಟ್ರೆಸ್ಟಾಗಿ ನೋಡಲ್ಲ. ಹಾಡು ಹಾಕ್ಬಿಟ್ರೆ ನನಗೆ ಅದೇನೋ ಗೊತ್ತಿಲ್ಲ, ನನಗೆ ಹಾಡುಗಳು ಕೇಳೋದ್ರಿಂದ ತುಂಬ ಖುಷಿ ಪಟ್ಕೊಂಡು ಕೆಲಸ ಮಾಡ್ತೀನಿ. ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮ ಅನಿ ಅಂತಾರೆ ನನ್ನನ್ನು. ನಮ್ಮ ಮನೆಗಂತೂ ಒಂದು ಹೋಮ್ ಥಿಯೇಟ್ರಲ್ಲಿ ಒಂದು ಹಾಡು ಹಾಕ್ಬಿಟ್ಬಿಟ್ರೆ ಅವಳಿಗೆ ಟಿ ವಿನೂ ಬೇಡ ಏನೂ ಬೇಡ ಅಂತ ಹೇಳ್ತಿರ್ತಾರೆ. ಹಾಡು ಕೇಳೋದು ಅಂತಂದರೆ ನನಗೆ ತುಂಬ ಇಷ್ಟ. ನೋಡಿ ಕಿಟಕಿ ಕೂಡ ಅದು ಸ್ಟವ್ ಹತ್ರನೇ ಇರೋದ್ರಿಂದ ಇವೆಲ್ಲ ಸಿಕ್ಕಾಬಟ್ಟೆ ಗಲೀಜು ಆಗ್ತಾ ಇರ್ತವೆ. ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದನ್ನು ಇಷ್ಟಪಟ್ಟು ಮಾಡಿಸ್ಕೊಳ್ತೀವಿ, ಬಟ್ ಮೇಂಟೈನ್ ಮಾಡೋದಿದೆ ಅಲ್ವಾ, ತುಂಬಾ ಕಷ್ಟ.
ಏನೂ ಮಾಡೋಂಗಿಲ್ಲ. ಅದು ನಮಗೆ ಖುಷಿ ಇದೆ ಅಂತ ಅಂದಾಗ ಕಷ್ಟ ಆದ್ರೂ ಮಾಡ್ಕೊಳ್ಳೇಬೇಕು. ನೋಡಿ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ, ಎಲ್ಲ ಕೆಲಸ ಮುಗೀತು. ಅಷ್ಟರೊಳಗಡೆ ಆಲೇ 9:30 ಆಗೋಯ್ತು. ನಾನು ಬೆಳಗ್ಗೆ ಒಂದು 11 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದೆ ಕಿಚನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ಮಧ್ಯ ಸ್ವಲ್ಪ ಇನ್ನು ಊಟದ್ದು ಅದೆಲ್ಲ ಮಾಮೂಲಿ ಕಾಮನ್ನು, ಅದನ್ನೆಲ್ಲ ಮಾಡ್ಕೊಂಡೇ ಕಿಚನ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಅಲ್ಲೆಲ್ಲ ಒರೆಸ್ಕೊಂಡು ಧೂಳೆಲ್ಲ ಇರುತ್ತೆ ಅಲ್ವಾ, ಅದು ಎಲ್ಲಿ ಬರುತ್ತೋ ಧೂಳು ಗೊತ್ತಿಲ್ಲ. ಬೇಸಿಗೆಗೆ ಸಿಕ್ಕಾಬಟ್ಟೆ ಧೂಳು ಒರೆಸ್ದಂಗೆ ಬರ್ತಾನೆ ಇರುತ್ತೆ. ಇವಾಗಂತೂ ಈಗ ಸ್ವಲ್ಪ ಚೆನ್ನಾಗಿ ಮಳೆ ಬರೋವರೆಗೂ, ಭೂಮಿ ನೆನೆಯೋವರೆಗೂ, ಭೂಮಿ ತೇವ ಆಗೋವರೆಗೂ ಈ ಧೂಳು ಇದ್ದಿದ್ದೇನೆ. ಅದರಲ್ಲೂ ನಮ್ಮ ಮನೆ ರೋಡ್ ಸೈಡಲ್ಲೇ ಇದೆ, ಸಿಕ್ಕಾಬಟ್ಟೆ ಧೂಳು. ನೋಡಿ ಆಯಿತು ಕ್ಲೀನಿಂಗ್ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದೆರಡು, ಅದೊಂದು ನೀರಿನ ಕ್ಯಾನ್ ಇತ್ತು, ಇದು ತಾಮ್ರದ ನೀರಿನ ಕ್ಯಾನು. ನಾನು ಓದ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ನಾವು ಫಿಲ್ಟ್ರ್ ಕೂಡ ಹಾಕಿಸ್ಕೊಂಡಿಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಂತ. ಫಿಲ್ಟ್ರು ಸಿಕ್ಕಾಬಟ್ಟೆ ಕೆಟ್ಟೋಗ್ತಿತ್ತು, ಹಾಗಾಗಿ ಫಿಲ್ಟ್ರು ಬೇಡವೇ ಬೇಡ ಅಂತ ಮಾಮೂಲಿ ಫಿಲ್ಟ್ರ್ ನೀರೇ ತರ್ತಾರೆ. ಬಟ್ ಅದೇ ಹೋಗಿ ತಗೊಂಬರ್ಬೇಕು ಕ್ಯಾನಲ್ಲಿ. ತಗೊಂಬಂದಿದ್ದ ನೀರನ್ನ ಈ ತಾಮ್ರದ್ದು ಕ್ಯಾನ್ ಇದೆ ಅಲ್ವಾ, ಈ ಕ್ಯಾನಿಗೆ ಡಂಪ್ ಮಾಡ್ಕೊಳ್ತೀವಿ. ಡಂಪ್ ಮಾಡ್ಕೊಂಡು ಇದರಲ್ಲೇ ನೀರನ್ನು ಕುಡಿಯೋದು. ನೋಡಿ ಇದಕ್ಕೆ ಹುಣಸೆಹಣ್ಣು ಹಾಕೊಂಡು ತೊಳೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಎಷ್ಟು ಪಳಪಳ ಅಂತ ಹೊಳೆಯುತ್ತೆ ಅಂತಂದರೆ, ಅದು ತೊಳೆಬೇಕಾದ್ರೇ ಖುಷಿ ಆಗುತ್ತೆ. ಬಟ್ ಸ್ವಲ್ಪ ಕಪ್ಪಾಗ್ಬಿಟ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ, ಆಲೆ ಕಪ್ಪಾಗ್ಬಿಟ್ಟಿದೆ ಅಂತ. ಒಂದೇ ದಿನಕ್ಕೆ ಕಪ್ಪಾಗ್ಬಿಡುತ್ತೆ. ನೋಡಿ ಈಗ ತೊಳೆದಾಗ ಎಷ್ಟು ಪಳಪಳ ಅಂತ ಹೊಳೆಯುತ್ತೆ ಅಂತಂದರೆ ನೋಡೋದಕ್ಕೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತಾಮ್ರದ್ರಲ್ಲಿ ನೀರು ಕುಡಿಯೋದ್ರಿಂದ ಅಂತ ಹೇಳ್ಬಿಟ್ಟು ತಾಮ್ರದನ್ನ ತಂದಿದ್ದೀವಿ ನಾವು ನಮ್ಮ ಮನೆಯಲ್ಲಿ. ಇದರಲ್ಲೇ ನೀರು ಕುಡಿಯೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಕ್ಯಾನೆಲ್ಲ ತೊಳೆದಾದ್ಮೇಲೆ ಮತ್ತು ಈರುಳ್ಳಿ ತರಕಾರಿ, ನಾನು ನೋಡಿ ಈರುಳ್ಳಿದು ಅಲ್ಲೇ ಇದನ್ನು ಮಾಡಿಸ್ಕೊಂಡಿದ್ದೀನಿ, ಸ್ಟೋರೇಜ್ದು ಈರುಳ್ಳಿ ಪುಟ್ಟಿಗಳು, ಮತ್ತು ಕೆಳಗಡೆ ಬೆಳ್ಳುಳ್ಳಿದು, ಕೆಳಗಡೆ ಆಲೂಗಡ್ಡೆ ಇಟ್ಕೊಳ್ತೀನಿ, ಟೊಮೊಟೊ ಕೂಡ ಇಟ್ಕೊಳ್ತೀನಿ. ಅಲ್ಲಿ ಆಲೂಗಡ್ಡೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳಲ್ಲ ನಾನು. ನೋಡಿ ತರಕಾರಿ ಕೂಡ ಎಲ್ಲ ತೊಗೊಂಡು ಬಂದಿದ್ರು, ಅವನು ಕೂಡ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಒಂದು ಪ್ಲಾಸ್ಟಿಕ್ದು ಕ್ರೇಟ್ ಇಟ್ಬಿಟ್ಟು ಪಕ್ಕಕ್ಕೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಈ ರೀತಿ ಇತ್ತು ನನ್ನ ಕ್ಲೀನಿಂಗು. ಇವಾಗ ಬನ್ನಿ ತೋರಿಸ್ತೀನಿ ನನ್ನ ಕಿಚನ್ ಯಾವ ರೀತಿ ಕ್ಲೀನಾಗಿದೆ ಮತ್ತು ಏನೇನನ್ನು ಎಲ್ಲಿ ಇಟ್ಕೊಂಡಿದ್ದೀನಿ ಅಂತ. ನೋಡಿ ಇದೊಂದು ಮನಿ ಪ್ಲ್ಯಾಂಟನ್ನು ನೀರಿನ ಕ್ಯಾನ್ ಪಕ್ಕ, ಇದಕ್ಕೆ ನಾನು ಮಣ್ಣಲ್ಲಿ ಬೆಳೆಸಿದ್ದೀನಿ. ಇದನ್ನು ವಾಸ್ ಇತ್ತು, ವಾಸು ತುಂಬ ವೇಸ್ಟಾಗಿ ಬಿದ್ದಿತ್ತು, ಅದಕ್ಕೆ ಮಣ್ಣು ತುಂಬಿಟ್ಟು ಅದನ್ನು ಒಂದು ಮನಿ ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ನೋಡಿ ಈಗ ಕಿಚನ್ ಈ ರೀತಿ ಕಾಣ್ತಾ ಇದೆ. ಅಲ್ಲಿ ಟೀದು, ಕಾಫಿದು ಮತ್ತು ಶುಗರ್ದು ಕಾಣಿಸ್ತಾ ಇದೆ ಅಲ್ವಾ, ಅದು ಕೂಡ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದ್ದಾವೆ ಅವು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದ್ರ ಮೇಲೆ ಟೀ, ಕಾಫಿ, ಶುಗರ್ ಅಂತ ಬರೆದಿದೆ, ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಡಿಟ್ಟಿದ್ದೀನಿ. ಮತ್ತು ಅವೆಲ್ಲ ನೀಟಾಗಿ ಗ್ಲಾಸ್ ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರುತ್ತೆ ನಮ್ಮ ಕಿಚನ್ಗೆ. ಕಿಟಕಿ 3 ಕಿಟಕಿ ಇದೆ. ನೋಡಿ ಈ ರೀತಿ ಒಂದು ಮನಿ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ ಶೆಲ್ಫ್ ಮೇಲೆ. ಕಿಟಕಿ ಈ ರೀತಿ ಇದೆ, 3 ಕಿಟಕಿಗಳಿದೆ. ಇದು ಮಾರ್ನಿಂಗ್ ಶೂಟ್ ತೊಗೊಂಡಿರೋದು. ನಾನು ನೈಟು ಏನೂ ತೊಗೊಳಕ್ಕಾಗಲಿಲ್ಲ, ಟೈಮ್ ಆಗಿತ್ತು ಅಂತ. ಇನ್ನು ಮಾರ್ನಿಂಗು ತೊಗೊಂಡಿರೋ ಅಂಥ ವಿಡಿಯೋ ಕ್ಲಿಪ್ಪಿಂಗ್ ಇದು. ನೋಡಿ ಈ ರೀತಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಕಾಫಿ ಮಗ್ಗಳೆಲ್ಲ ಕೆಳಗಡೆ ಒಂದು ಶೆಲ್ಫ್ ಟೈಪ್ ಮಾಡಿಸ್ಕೊಂಡಿದ್ದೀನಿ. ಅಲ್ಲಿ ಕಾಫಿ ಮಗ್ಗಳು, ಕೆಳಗಡೆ ಉಪ್ಪು ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ಬೆಲ್ಲ, ಪುಡಿ ಉಪ್ಪು, ಆಯಿಲ್ ಬಾಟ್ಲು ಎಲ್ಲ ಕೂಡ ಅಲ್ಲಿ ಇಟ್ಕೊಂಡಿದ್ದೀನಿ ಕೆಳಗಡೆ. ಪೂರ್ತಿ ಡೀಟೇಲು ನನ್ನ ಕಿಚನ್ ಟೂರ್ನಲ್ಲಿದೆ. ನಾನು ಡ್ರಾಗಳಾಗಲಿ, ಆನಿಯನ್ ಕ್ರೇಟ್ಗಳಾಗಲಿ, ಮತ್ತು ಏನೇನು ಬಾಕ್ಸ್ಗಳು ಎಲ್ಲ ಇಟ್ಟಿರೋದು ಅದನ್ನು ಐ ಕಾರ್ಡಲ್ಲಿ ಹಾಕ್ತೀನಿ. ನೀವು ಕೂಡ ಅದನ್ನು ವಿಡಿಯೋ ನೋಡಿ. ಅದರಲ್ಲಿ ಫುಲ್ಲು ಡೀಟೇಲ್ ಇದೆ. ಇದರಲ್ಲಿ ಬರೀ ಕ್ಲೀನಿಂಗ್ ಮಾತ್ರ ತೋರಿಸಿದ್ದೀನಿ. ಅದರಲ್ಲಿ ಫುಲ್ಲು ಡೀಟೇಲ್ಸ್ ಅಂದರೆ ಅಪ್ ಟು ಸ್ಟಾರ್ಟಿಂಗಿಂದ ನನ್ನ ಟಾಲ್ ಯೂನಿಟ್ ಕೂಡ ಅದರಲ್ಲಿ ನೀಟಾಗಿ ತೋರಿಸಿದ್ದೀನಿ. ಅದನ್ನು ವಿಡಿಯೋ ನೋಡಿ ನಾನು ಹಾಕ್ತೀನಿ ಐ ಕಾರ್ಡಲ್ಲಿ. ನೋಡಿ ಶೆಲ್ಫ್ ಮೇಲೆ ಒಂದು ಓವೆನು,
ಮತ್ತು ಮಿಕ್ಸಿ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಕೂಡ ಒಂದು ಇದು ಪ್ಲಾಸ್ಟಿಕ್ ಗಿಡ ಅಲ್ಲ, ಇದು ನಿಜವಾದ ಗಿಡ, ಅಡೇನಿಯಮ್ ಅಂತ ಹೇಳ್ತಾರೆ. ಅದು ಚೆನ್ನಾಗಿತ್ತು. ಅದು ಯಾಕೋ ಹೂವು ಬಿಡ್ತಾ ಇಲ್ಲ. ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಇದನ್ನು ಮೀಶೋದಲ್ಲಿ. ತಂದಾಗ ಇಷ್ಟು ಅದರಲ್ಲಿ ಒಂದು ಸುಳಿ ಇದೆ ಅಲ್ವಾ, ಅಷ್ಟು ಪುಟ್ಟ ಸಸಿ ಇತ್ತು. ಗಿಡ ಚೆನ್ನಾಗಿ ಗ್ರೋ ಆಗಿದೆ, ಬಟ್ ಹೂವು ಇನ್ನೂ ಬಂದಿಲ್ಲ. ಅದು ಸುಮ್ಮನೆ ಡೆಕೋರೇಷನ್ಗೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ, ಕೆಳಗಡೆ ಎಲ್ಲ ಸೇಮ್ ನೀಟಾಗಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಸ್ವಲ್ಪ ಟೊಮೊಟೊ ನಾನು ಇಲ್ಲಿ ಇಡೋದನ್ನು ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಟೊಮೊಟೊ ಒಂದೊಂದು ಸಲ ಹೋಗ್ಬಿಡುತ್ತೆ. ಹೋಗಿರೋದೇನಾದರೂ ಸೋರ್ತು ಅಂತಂದರೆ ಅದರೊಳಗಡೆ ಎಲ್ಲ ಈ ಬುಟ್ಟಿ ಎಲ್ಲ ಗಲೀಜಾಗುತ್ತೆ ಅಂತ ಟೊಮೊಟೊ ಎತ್ಬಿಟ್ಟು ಆಚೆಗಡೆ ಇಟ್ಕೊಳ್ತೀನಿ. ನಾನು ಫುಲ್ ಕಿಚನಿಂದ ಆಚೆ ಇಟ್ಕೊಳ್ತೀನಿ ಟೊಮೊಟೊನ. ಯಾಕಂದರೆ ಅದರಲ್ಲಿ ಗುಂಗ್ರ ಕೂಡ ಬರ್ತಾ ಇರ್ತವೆ, ಹಾಗಾಗಿ ಅದನ್ನು ಆಚೆ ಇಟ್ಕೊಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಟೊಮೊಟೊ ಎಲ್ಲಿ ಇಟ್ಕೊಂಡಿದ್ದೀನಿ ಅಂತ. ನೋಡಿ, ಈ ರೀತಿ ಶೆಲ್ಫ್ ಎಲ್ಲ ನೀಟಾಗಿ ನನಗೆ ಖಾಲಿ ಇರಬೇಕು, ಬಟ್ ಏನೂ ಮಾಡೋಂಗಿಲ್ಲ. ಕೆಲವೊಂದು ಐಟಮ್ಗಳನ್ನ ಶೆಲ್ಫ್ ಮೇಲೆ ಇಟ್ಕೊಳ್ಳೇಬೇಕಾಗುತ್ತೆ. ನೋಡಿ, ನೀಟಾಗಿ ಟಾಲ್ ಯೂನಿಟ್ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ನೀಟಾಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇದರಲ್ಲಂತೂ ಕೆಲವೊಂದು ಐಟಮ್ಗಳು ಪಟ್ಟನಂಗೆ ಕೈಗೆ ಸಿಗುತ್ತೆ. ನನಗೆ ಒಂದು ಡೋರ್ ತೆಗೆದ್ರೆ ಎಲ್ಲ ಐಟಮು ಸಿಗುತ್ತೆ. ನಾನು ಇದನ್ನು ಡೋರ್ ತಗೊಂಡೇ ಅಡುಗೆ ಏನಾದರೂ ಪ್ರಿಪ್ರೇಷನ್ ಮಾಡೋದು, ಯಾಕಂದರೆ ಎಲ್ಲ ಅಲ್ಲೇ ಸಿಗುತ್ತೆ. ಹಾಗಾಗಿ ಇದೊಂದು ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಫ್ರಿಜ್ ಕೂಡ ನೀಟಾಗೆಲ್ಲ ಒರೆಸಿದ್ದೀನಿ. ಇದು ಕೂಡ ಜಾಗ ಫ್ರಿಜ್ಜಿಗೆ ಅಂತಲೇ ಬಿಡಿಸ್ಕೊಂಡಿದ್ವಿ. ನೋಡಿ, ಫ್ರಿಜ್ ಒಳಗಡೆ ಕೂಡ ಕೆಲವೊಂದು ಐಟಮ್ಗಳನ್ನೆಲ್ಲ ಸ್ಟೋರ್ ಮಾಡಿದ್ದೀನಿ. ಜಾಸ್ತಿ ಏನು ಇಟ್ಕೊಳ್ಳಲ್ಲ ಫ್ರಿಜ್ಜಲ್ಲಿ, ನಾನು ಏನೂ ಜಾಸ್ತಿ ಇಟ್ಕೊಳ್ಳಲ್ಲ. ಯಾಕಂದರೆ ಸಿಟಿನಲ್ಲೇ ಇರೋದಲ್ವಾ, ನಿಯರ್ ಇದೆ, ಹೋಗಿ ತಗೊಂಬರ್ತಾರೆ ಪ್ರತಿಯೊಂದು ಐಟಮು. ನನ್ನ ಕಿಚನ್ ಡೀಪ್ ಕ್ಲೀನ್ ಈ ರೀತಿ ಇತ್ತು. ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಕಿಚನ್ ಕ್ಲೀನಿಂಗ್ ಹೇಗಿತ್ತು ಅಂತ. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಷನ್ ಮಾಡಬೇಕು. ಬರೀ ಬೆಲ್ ಐಕನ್ ಮಾಡಿ ಬಿಡಬೇಡಿ, ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.